ಹ್ಯಾಪಿ ಬರ್ಡೇ ಟು ಯು. ಇವತ್ತು ಬರ್ಡೇ ಶೂಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದೀನಿ ಅಂಡ್ ನಮ್ಮನೆ ಗಾರ್ಡನ್ ಅಲ್ಲೇನೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ನಾನು ಮಗಳು ಮಮ್ಮಿಗೆ ನಮ್ಮ ಅಕ್ಕ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಪ್ರೆಸೆಂಟ್ಲಿ. ಈ ಫ್ಯಾಮಿಲಿಲಿ ಯಾರಾದ್ರೂ ಇನ್ನೂ ಎಕ್ಸೈಟ್ ಆಗ್ತಾರೆ ನಾನು ವ್ಲಾಗ್ ಮಾಡ್ತೀನಿ ಅಂದ್ರೆ ಬಹುಶಃ ವೀಣಮ್ಮ. ಹೆಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಇವತ್ತು January 18. ಸೊ ಇವತ್ತು ಬರ್ಡೇ ಶೂಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅಂಡ್ ನಮ್ಮನೆ ಗಾರ್ಡನ್ ಅಲ್ಲೇನೆ. ಸೊ ಹೋದ ವರ್ಷ ಹೆರಿಟೇಜ್ ಕ್ಲಬ್ಬಲ್ಲಿ ಮಾಡಿಸಿದ್ದೆ. ಸೊ ಈ ಸಲ ನಮ್ಮನೇಲೆ ಗಾರ್ಡನ್ ಚೆನ್ನಾಗಿದೆಯಲ್ಲ, ಹಂಗಾಗಿ ಈ ಲೊಕೇಶನ್ ಅಲ್ಲೇ ಶೂಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಸೊ ಈಗ ಮೇಕಪ್ ಮಾಡ್ಕೊಬೇಕು. ಮೈ ಫೋಟೋಗ್ರಾಫರ್ ಇಸ್ ಆನ್ ದ ವೇ. ಸೊ ಫೋಟೋಗ್ರಾಫರ್ ಅನ್ನೋದಕ್ಕಿಂತ ಅಣ್ಣ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ಆ್ಯಂಡ್ ನಮ್ಮ ಪುಟಾಣಿನೂ ಕೂಡ ನಾನು ಒಂದು ಕ್ಲಿಪ್ಪಿಂಗಿಗೆ ಇನ್ಕ್ಲೂಡ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ವ್ಲಾಗ್ ಬಂದುಬಿಟ್ಟು ಬರ್ಡೇ ಆದಮೇಲೆ ಬರುತ್ತೆ ಅನಿಸುತ್ತೆ, ಬಿಕಾಸ್ ಬಿಫೋರ್ ದಟ್ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸೊ ಬನ್ನಿ, ನಮ್ಮ ಪುಟಾಣಿ ನಮ್ಮ ಅಕ್ಕ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆಲ್ಸೋ ನನಗಿಂತ ಪಾಪ ನಮ್ಮ ಮನೆಯವರೇ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಶೂಟ್ ಮಾಡ್ಸೋಕ್ಕೆ. ಐ ಮೀನ್ ಸಪೋರ್ಟ್ ಮಾಡ್ತಿದ್ದಾರೆ ಚೆನ್ನಾಗಿ. ಸೊ ಯಸ್ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನಮ್ಮ ವೀಣಮ್ಮ ಇಲ್ಲೇ ಇದೆ. ವೀಣಮ್ಮ ಹಾಯ್ ಮಾಡು. ವೀಣಮ್ಮ ಹಾಯ್ ಮಾಡು. ನಮ್ಮ ವೀಣಮ್ಮ ಪಾಪ ಯಾವಾಗಲೂ ಹೇಳ್ತಾ ಇರುತ್ತೆ, ಚೆನ್ನಾಗಿಲ್ದೇ ಇದ್ದಾಗ ಬಂದು ಶೂಟ್ ಮಾಡ್ತೀವಿ ಅಂತ. ಹಿಂಗೆ ರಿಯಲಿಸ್ಟಿಕ್ ಆಗಿರ್ಬೇಕು ಗೈಸ್, ಸುಮ್ಮನೆ ಡವ್ ಮಾಡ್ಬೇಕಾ ಹೋಗ್ಬಿಟ್ಟು. ಏನು ತಿಂಡಿ ತಿಂದೆ ವೀಣಮ್ಮ? ರೊಟ್ಟಿ ಪಲ್ಯ. ನಮ್ಮ ವೀಣಮ್ಮ ಮತ್ತೆ ಸಮಾಚಾರ ಹೇಳ್ಬೇಕು ಗೈಸ್. ನಮ್ಮ ಇಡೀ ಫ್ಯಾಮಿಲಿಲಿ ಯಾರಾದ್ರೂ ಇನ್ನೂ ಎಕ್ಸೈಟ್ ಆಗ್ತಾರೆ ನಾನು ವ್ಲಾಗ್ ಮಾಡ್ತೀನಿ ಅಂದ್ರೆ ಬಹುಶಃ ವೀಣಮ್ಮ. ಅದು ಎಷ್ಟು ಸಲ ಹೇಳ್ತಾರೋ. ಆ್ಯಂಡ್ ನಮ್ಮ ಅಕ್ಕ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಪ್ರೆಸೆಂಟ್ಲಿ. ಅಕ್ಕ ಮತ್ತೆ ನನ್ನ ಮಗಳು ಅಲ್ಲಿ ನೋಡಿ ಗೈಸ್, ಒಳ್ಳೊಂದು ಕ್ಲಿಪ್ಪಿಂಗ್ ಇದೆ ನೋಡಿ, ಅದನ್ನ ಅಟ್ಯಾಚ್ ಮಾಡ್ತೀನಿ. ನಮ್ಮ ಪುಟಾಣಿಗೆ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಮನೆ ಸ್ವಲ್ಪ ಮೆಸಪ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಈಗ ತಿಂಡಿ ಮಾಡಿ ಕೂತಿದ್ದು ಹಾಗಾಗಿ. ಸೊ ನಮ್ಮ ಪುಟಾಣಿಗೆ ಈ ಔಟ್ಫಿಟ್ ಹಾಕ್ಸೋಣ ಅಂತ ನೋಡಿದೆ ನಾನು. ಎಲ್ಲಿ ಹಿಮಾಚಲ್ ಪ್ರದೇಶದಿಂದ ತಂದಿದ್ದು, ಬಟ್ ಅದು ತುಂಬ ದೊಡ್ಡದಾಗಿದೆ. ಸೊ ಏನು ಮಾಡೋದು ಶ್ರೀಜಾ, ಈಗ ಬೇರೆ ಔಟ್ಫಿಟ್ಟಾ? ಓಕೆ, ನಮ್ಮ ವೀಣಮ್ಮ ಇನ್ನೂ ಟೆನ್ಷನಲ್ಲೇ ಇದ್ದಾರೆ. ಸೊ ಓಕೆ ಗೈಸ್, ಮೇಕಪ್ ಮಾಡಿಕೊಂಡು ಐ ಗೆಟ್ ಬ್ಯಾಕ್ ಟು ಯು ಪೀಪಲ್. ಸೊ ಗೈಸ್, ನಾನೀಗ ರೆಡಿ ಆಗ್ತಾ ಇದ್ದೀನಿ, ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಗ ಮೇಕಪ್ ಮಾಡ್ಕೊಂಡು ರೆಡಿ ಆಗಬೇಕು. ಆ್ಯಂಡ್ ನಮ್ಮ ಪುಟಾಣಿಯನ್ನು ಕೂಡ ರೆಡಿ ಆಗ್ತಾ ಇದ್ದಾಳೆ. ಸೊ ಯಸ್ ಗೈಸ್, ಯಾಕೆ ಏನು ಮಾಡ್ತಿದ್ದಾಳೆ, ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂದ್ರೆ ನಮ್ಮ ಪುಟಾಣಿ ಅಂತ. ಅವಳು ನೋಡಿ ಅವಳ ಬಟ್ಟೆ ಅಷ್ಟು, ಅವಳ ಬಟ್ಟೆನೇ ಅರ್ವಾಡ್ಕೊಂಡು ಕೂತಿದ್ದಾಳೆ ಇಲ್ಲಿ. ಸೊ ಯಸ್ ಗೈಸ್, ಪಾಪ ಮಮ್ಮಿಗೆ 2 daughters, 2 ಮಗಳು. ನಾನೊಬ್ಳು, ನೀನೊಬ್ಳು. ನಾನು ಮಗಳು ಮಮ್ಮಿಗೆ ಏನ್ ಹಠ ಮಾಡ್ತಾಳೆ ನೋಡಿ. ನಾನು ಮಗಳು ಕಣೆ ಮಮ್ಮಿಗೆ. ಪ್ರಿಯಕ್ಕ ಹೇಳೆ, ನಾನು ನಿನ್ ಮಗಳಂತ ಹೇಳು. ಪಿಯ ಮಮ್ಮಿ ಹೇಳು. ಪಿಯ ಮಮ್ಮಿ ಇಲ್ಲ, ನಾನು ಮಗಳು. ಅಯ್ಯೋ ಗೈಸ್, ಏನ್ ಅಪ್ಪ. ಅಕ್ಕ ಹೇಳಕ್ಕ, ಸುಮ್ನೆ ಹೇಳ ನಾನು ಮಗಳು ಅಂತ ಹೇಳಕ್ಕ. ಅಕ್ಕ ಹೇಳಕ್ಕ. ಪಾಪ ನಾನು ಪಿಯ ಮಮ್ಮಿ ಮಗಳು ಗೊತ್ತಾ? ಹೌದು. ಯಪ್ಪ, ಇಲ್ಲಿ ನೋಡಿ ಕಚ್ಚಾಗಿ ಬರ್ತಾ ಇದ್ದಾಳೆ. ಏನ್ ದೇವ್ರೆ. ಸರಿ, ರೆಡಿ ಆಗ. ಓಕೆ, ಇದು ಒಂದು 10ನೇ ಔಟ್ಫಿಟ್ ಅನ್ಸುತ್ತೆ ಗೈಸ್ ಅವಳು ರೆಡಿ ಮಾಡ್ಕೋತಾ ಇರೋದು. ಎಸ್, ಓಕೆ, ಬಂದು ಚಿಕ್ಕಿ ಅಂತ ಈಗ. ನೋಡಿ ಡೌ ನೋಡು. ಬೇಡ, ನಾನು ರೆಡಿ ಆಗಿ ಕೊಡ್ತೀನಿ ಗೈಸ್. ಅವಳಿಗೆ ಎಷ್ಟು ಮೇಕಪ್ ಮಾಡಿಸ್ಕೊಳ್ಳೋದು ಅಂದ್ರೆ ಇಷ್ಟ ಅಂದರೆ ನೋಡಿ, ಅಲ್ಲಿ ಹಿಂಗೆ ಲಿಪ್ಸ್ಟಿಕ್ ಹಚ್ಚಿಸ್ಕೊತಾ ಇದ್ದಾಳೆ ಅಂತ ಶೂಟಿಗೆ. ಅವಳು ಫಸ್ಟ್ ಟೈಮ್ ಆ್ಯಕ್ಚುಲಿ, ಟು ಬಿ ಹಾನೆಸ್ಟ್, ಅವಳಿಗೆ ಫಸ್ಟ್ ಟೈಮ್. ಅಣ್ಣನ ಮದುವೆ ಟೈಮಲ್ಲೂ ನಾವು ಏನೂ ಮೇಕಪ್ ಮಾಡಿರಲಿಲ್ಲ ಅವಳಿಗೆ. ಬಟ್ ದಟ್ಸ್ ಓಕೆ, ಲೆಟ್ ಹರ್ ಎಂಜಾಯ್. ನೋಡಿ ಅಲ್ಲಿ ಏನು ಡೌ. ನನ್ನ ಕೂಸು ಕನ್ನವ, ಇದು ನಂದು ಕೂಸು. ನಾನು ಇವಾಗ ನನ್ನ ಪುಟಾಣಿಗೆ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಶಿ ಸೋ ಎಕ್ಸೈಟೆಡ್ ಹೇರ್ ಸ್ಟೈಲ್ ಮಾಡಿಸ್ಕೊಳಕ್ಕೆ ಆ್ಯಕ್ಚುಲಿ ನನ್ನ ಕೈಲಿ. ಅಲ್ವಾ ಮಗಳೇ? ಹ್ಞೂ ಅಂತ ಕಮ್ಮಿ. ಇದೇ ಫಸ್ಟ್ ಟೈಮ್ ಒಳಗಿಂದ ನಾನು ಮಾಡ್ತಾ ಇರೋದು. ಮುಂದೆ ಮಕ್ಕಳು ಸರ್ ಸುಟ್ಟಿದ್ಯಾ? ಸುಟ್ರೆ ಹೇಳ್ಬೇಕು. ಏಯ್, ಕಟ್ ಸ್ಟ್ರೈಟ್ ಇಟ್ಕೊಮ್ಮ. ಸುತ್ತಲ್ಲ ಬಾ, ಮುಂದೆ ಬಾ. ಅಯ್ಯೋಲೇ ರಾಣಿ, ಮುಂದೆ ಕಟ್ಬಕ್ಸು ನೀನು. ಸೊ ವಿನಯಣ್ಣ ಬಂದಿದ್ದಾರೆ, ಬನ್ನಿ ಇಲ್ಲಿ. ಇವ್ರನ್ನ ಆಲ್ರೆಡಿ ನನ್ನ ಹಳೆ ವ್ಲಾಗಲ್ಲಿ ನೋಡಿರ್ತೀರಾ. ಯಾವ ವ್ಲಾಗಲ್ಲಿ? ಅಣ್ಣನ ಎಂಗೇಜ್ಮೆಂಟ್ ವ್ಲಾಗ್ ಟೈಮಲ್ಲಿ ನೋಡಿರ್ತೀರಾ. ಅದಾದಮೇಲೆ ಮದುವೆಲೂ ಸಿಕ್ಕಿದ್ರು, ಬಟ್ ಆಗ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ.
ಯಾಕೆ ನನಗೆ ಬ್ಲಾಗ್ ಮಾಡ್ಬೇಕಂತ ಅನ್ಸ್ಲಿಲ್ಲ, ಅದಕ್ಕೆ ಬಿಸಿ ಏನಿರ್ಲಿಲ್ಲ, ಬಟ್ ಏನೋ ಲಿವ್ ದ ಮೂಮೆಂಟ್ ಅನ್ನೋ ತರ ಹಂಗಿದ್ದೆ. ಸೊ ಎಸ್, ಈಗ ವಿನಯ್ ಬ್ರೋ ನಾವು ಆಕ್ಚುಲಿ 2 ವಿಡಿಯೋಸ್ ಪ್ಲಾನ್ ಮಾಡಿದೀವಿ. ಒಂದು ಬರ್ತ್ಡೇ ಶೂಟು, ಇನ್ನೊಂದು ಸರ್ಪ್ರೈಸ್. ಎಸ್, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಆ ಥರ ವಿಡಿಯೋ ಇದೆ. ಈಗ ಇಲ್ಲ ಬ್ರೋ, ಅಷ್ಟೇ ಕೊಟ್ಟಿದ್ದು. ಸೊ ಈಗ 2, 3 ನಂಬರ್ನ ಬ್ಲೋ ಮಾಡ್ತಾ ಇದ್ದಾರೆ. ಸೊ ಅಣ್ಣನ ಕೈಲಿ ಬ್ಲೋ ಮಾಡಕ್ ಆಗ್ತಿಲ್ವಂತೆ, ಆಗ್ತಿಲ್ವಾ, ಸ್ವಲ್ಪ ಕಷ್ಟ ಇದೆ, ಬಟ್ ಸ್ಟಿಲ್ ವಿ ಕ್ಯಾನ್ ಮ್ಯಾನೇಜ್ ಅನ್ಸುತ್ತೆ. ನಮ್ಮ ಪುಟಾಣಿನೂ ರೆಡಿ ಇದ್ದಾಳೆ. ಎಸ್ ಗೈಸ್, ಸೊ ನನ್ನ ಬ್ಯಾಡ್ ಲಕ್ ಏನಂದರೆ, ಇನ್ನೇನು ಶೂಟ್ ಸ್ಟಾರ್ಟ್ ಮಾಡಬೇಕಿತ್ತು, ಬಲೂನ್ ಎಲ್ಲ ಬ್ಲೋ ಮಾಡ್ತಿದ್ವಿ. ನಂಬರ್ 2 ಬಲೂನ್, ಫಾಯಿಲ್ ಬಲೂನ್ ಬ್ಲಾಸ್ಟ್ ಆಗಿಬಿಡ್ತು. ಸೊ ಹಾಗಾಗಿ ಈಗ ಶೂಟ್ ಹೋಲ್ಡಲ್ಲಿದೆ. ಅಪ್ಪ ಹೋಗಿದ್ದಾರೆ ಪಾಪ ಹಾಸನ್ಗೆ ತಗೊಂಬರೋಕ್ಕೆ. ಸೊ ಅಣ್ಣನೂ ಎಲ್ಲೋ ಹೋದ್ರು, ಒಂಚೂರು ಕೆಲಸ ಇದೆ ಅಂತ. ನಾನು ಅದೇ ಅಂದ್ಕೊಳ್ತಿದ್ದೆ, ನನ್ನ ನಸೀಬೆ ಸರಿ ಇಲ್ವಲ್ಲ ಅಂತ. ಎಲ್ಲ ರೆಡಿ ಆಗಿತ್ತು, ಬಲೂನಿಂದ ಹೋಲ್ಡ್ ಆಯಿತು. ದಟ್ಸ್ ಓಕೆ. ನನ್ನಂತೂ ಏನು ಗೊತ್ತಾ, ಏನೇ ಯಾವುದೇ ಒಂದು ವಿಚಾರ ಆದರೂ ಅಷ್ಟೇ, ಎಲ್ಲದೂ ಕೂಡ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಅ ಟೈಮ್. ಸೊ ಆ ಥರ ದಟ್ಸ್ ಓಕೆ ಅಂತ ಅಂದ್ಕೊಂಡು ಈಗ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮೈ ಅಪ್ಪ. ಈಗ ವಿನಯಣ್ಣನೂ ಕೂಡ ಬರಬೇಕು, ಅವ್ರಿಗೂ ಕೂಡ ಕಾಯ್ತಾ ಇದ್ದೀನಿ. ಎಸ್ ಗೈಸ್, ದಟ್ಸ್ ದ ಅಪ್ಡೇಟ್ ರೈಟ್ ನಾವ್. ನನ್ನ ಲಕ್ಕೇ ಸರಿಯಿಲ್ಲ ಅನ್ಸುತ್ತೆ, ಮತ್ತೆ 3 ಹೊಡೆದೋಯ್ತು. ಬಟ್ ಲಕ್ಕಿಲಿ ನಾವು ಇನ್ನೊಂದು ನಂಬರ್ ತರಿಸಿದ್ವಿ, ಸೊ ಬದುಕೊಂಡ್ವಿ. ಇಲ್ಲ, ಸೊ ಬರ್ತ್ಡೇ ಶೂಟ್ ಕೂಡ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಫಾಯಿಲ್ ಬಲೂನ್ಸಿಂದ ತುಂಬ ಪ್ರಾಬ್ಲಮ್ ಆಗೋಯ್ತು ಈ ನಂಬರ್ಸಿಂದ. ಒಂದ್ಸಲಿ 2 ಹೊಡೆದೋಯ್ತು, ಒಂದ್ಸಲಿ 3 ಹೊಡೆದೋಯ್ತು. ಬಟ್ ಲಕ್ಕಿಲಿ ಆಮೇಲೆ ಹಿಂಗೆಂಗೋ ಮ್ಯಾನೇಜ್ ಮಾಡಿದ್ದಾಯಿತು. ಅಂತೂ ನಂಗೆ 2 ನಂಬರ್ ಸಿಗಲಿಲ್ಲ. 5ನೇ ಉಲ್ಟಾ ಇಟ್ಕೊಂಡು 2 ಅಂತ ಮಾಡಿ ಶೂಟ್ ಮಾಡಿದ್ದು. ಆ್ಯಂಡ್ ಇದು ಆಲ್ರೆಡಿ ರೀಲ್ಸಲ್ಲಿ ನೀವು ನೋಡಿರ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಪ್ಲೋಡ್ ಆಗಿದೆ. ತುಂಬ ಚೆನ್ನಾಗಿ ರೀಚು ಆಯಿತು. ಆ್ಯಂಡ್ ಎವ್ರಿ ಇಯರ್ ಬರ್ತ್ಡೇ ಶೂಟ್ ಮಾಡಿಸ್ಬೇಕು ಅಂತ ಅನಿಸುತ್ತೆ, ಸೊ ಹಾಗಾಗಿ ಮಾಡಿಸಿದ್ದು. ಸೊ ವಿತಿನ್ ಲೈಕ್ ಹಾಫ್ ಆನ್ ಅವರಲ್ಲಿ ಶೂಟ್ ಮುಗಿಸ್ಕೊಂಡ್ವಿ, ಯಾಕಂತಂದರೆ ಫ್ಯೂ ಕ್ಲಿಪ್ಪಿಂಗ್ಸ್ ಬೇಕಾಗಿತ್ತು ಅಷ್ಟೇ. ಸೊ ಹಾಗಾಗಿ ಶೂಟ್ ಬೇಗ ಮುಗೀತು. ಆ್ಯಂಡ್ ಆಲ್ಸೋ ಇನ್ನೊಂದು ಶೂಟ್ ಕೂಡ ಇತ್ತು, ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಏನೋ ನನಗೆ ಗೊತ್ತಿಲ್ಲ, ಅವತ್ತಿನ ದಿನ ನನಗೆ ಆ ಎನರ್ಜಿನೇ ಇರಲಿಲ್ಲ ಶೂಟ್ ಮಾಡಿಸ್ಕೊಳ್ಳೋಕ್ಕೆ. ಏನೋ ಚೆನ್ನಾಗಿ ಬರ್ತಿಲ್ಲ ಅಂತ ಫೀಲ್ ಆಗ್ತಿತ್ತು. ಬಟ್ ಅವರ್ ಲಾಸ್ಟ್ ಫೈನಲ್ ವೀಡಿಯೋ ನೋಡಿದ್ಮೇಲೆ ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಯಾ, ದಿಸ್ ಇಸ್ ಹೌ ಇಟ್ ವೆಂಟ್. ನೀ ಮಗ್ಲ ಏನು ಮಾಡ್ತೀಯಾ? ಗಿಡಕ್ಕೆ ನೀರು ಹಾಸ್ತೀಯಾ? ಚಿಕ್ಕಿಗೂ ಹಾರಿಸ್ತೀಯಾ? ನಂಗೂ ಹಾರಿಸ್ತೀಯಾ? ನೋಡಿ, ನಿಂಗೆ ಹಾರಿಸ್ತಾಳಂತೆ. ಒಳ್ಳೆ ಮಜಾ ತಗೋತಿದ್ದಾರೆ ಗೈಸ್. ಅಣ್ಣ ಮಾತ್ರ ಪುಟಾರಿನ ಇಟ್ಕೊಂಡು ಆಗ್ಲಿಂದ ಅವಳಿಗೆ ಏನೇನೋ ಹೇಳ್ಕೊಡೋದು. ಸೊ ದಟ್ ನೋಡಿ, ಅಲ್ಲಿ ನೀರು ಹಾರಿಸು ಅಂತ ಹೇಳ್ಕೊಡ್ತಿರೋದು ನೋಡಿ, ಅಲ್ಲಿ ಅವಳು ಪೈಪ್ ಇಟ್ಕೊಂಡು. ಹೋಗು ಕಷ್ಟಪಟ್ಬಿಟ್ಟು ತಗೊಂಡು ಹೋಗ್ಬಿಡ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ತಲೆ ಮೇಲೆ ಟವಲ್ ಹಾಕೊಂಡು ಹೋಗ್ತವ್ರೆ ತಾತ. 3 days ಪ್ರಿಯರ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ 3 ದಿನ ಮುಂಚೆನೇ ಶೂಟ್ ಮಾಡಿಸ್ತವಳೆ. ಬರ್ಡೇ ದಿನ ವಿಡಿಯೋ ಕೊಟ್ರೆ ಅಲ್ವಾ ಹಾಕೋದು. ಅಣ್ಣ ಕೊಡ್ಲಿಲ್ಲ ಅಂದ್ರೆ ಇವಾಗಲೇ ಅಣ್ಣ ಕೂರಿಸ್ಕೊಂಡು ಎಡಿಟ್ ಮಾಡ್ಬಿಟ್ಟು ಕಳಿಸ್ತೀನಿ, ಬೇಜಾರೇ ಇಲ್ಲ ನನಗೆ. ನಮ್ಮ ಮನೆ ಕೂರಿಸ್ತೀನಿ, ವ್ಲಾಗ್ ಮಾಡಿಸ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡ್ಕೊಂತಾಳೆ ಅಷ್ಟೇ. ನಾನು ಬರ್ಡೇಗೆ ಶೂಟ್ ಮಾಡಿಸಿದ್ದೆ, ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಬಟರ್ಫ್ಲೈ where are you going? Happy birthday to you, happy birthday to you, happy birthday to you, MG. ಕೇಕ್ ಸಗದಿದೆ. ಇವಳ್ದು ಸ್ಟೋರೇಜ್ ಕಮ್ಮಿ ಇದೆ ಅಂತ, ಜಾಸ್ತಿ ಇದೆ ಅಂತ, ಅದಕ್ಕೆ ಫುಲ್ ಫಿಲ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ. ಪ್ಲೀಸ್ ಪಾಪ ಯಶೋಣ್ಣ ಟೆಲ್ ಹಾಯ್ ಟು ಮೈ ವ್ಲಾಗ್. ಯಶೋಣ್ಣ ಇಲ್ಲಿ ಅಣ್ಣ ಕತ್ತೆ ಎತ್ತಿ ಅಣ್ಣ. ಅಯ್ಯೋ ಯಶೋಣ್ಣ ಫುಲ್ ನಾಚ್ಕೊಳ್ತಿದ್ದಾರೆ, ಅವ್ರಿಗೆ ಜಾಸ್ತಿ ಇದ್ದಾರೆ ಅಂತ ಫ್ಯಾನ್ ಫಾಲೋವರ್ಸು. ಸೊ ಏನೋ ಒಂದು ರೇಂಜಿಗೆ ಶೂಟ್ ಮಾಡಿದ್ದಾರೆ ಪಾಪ. ಒಂದು ರೇಂಜಿಗೆಲ್ಲ ಚೆನ್ನಾಗೇ ಮಾಡಿದ್ದಾರೆ. ಸೊ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಲೆಟ್ ಮೀ ವೇಟ್ ಆ್ಯಂಡ್ ವಾಚ್. ಏನಂತೀರ ವಿನಯಣ್ಣ? ವಿನಯಣ್ಣ ಆ್ಯಕ್ಚುಲಿ ಈಗಲೇ ವಿಡಿಯೋ ಎಡಿಟ್ ಮಾಡ್ತೀನಿ ಅಂತಿದ್ದಾರೆ, ಬಟ್ ಸ್ಟಿಲ್ ನಾನೇ ರೆಸ್ಟ್ ಮಾಡಿ ಪಾಪ ಅಂತ ಹೇಳ್ತಾ ಇದ್ದೀನಿ. ಕೇಕ್ ಅರ್ಧ KGಲಿ 1/4 kg ಖಾಲಿ ಮಾಡಿದ್ದಾರೆ. ಸೊ ಬರ್ತ್ಡೇ ಶೂಟ್ ಎಲ್ಲ ಮುಗ್ದಾಯಿತು. ಇವಾಗ ಇನ್ನೊಂದು ರೀಲ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ನಾನು ಸ್ಪೆಷಲಿ ಧೈರ್ಯ ಮಾಡಿ ಮಾಡ್ತಾ ಇದ್ದೀನಿ. ಎಸ್,
ಸೊ ಈಗ ನಮ್ಮ ಮನೆ ಪಕ್ಕನೇ ಇಲ್ಲೇ ಸರ್ಪ್ರೈಸ್ ಶೂಟು. ಸೊ ನಮ್ಮ ಮನೆ ಪಕ್ಕನೇ ಇಲ್ಲೊಂದು ಲೇಔಟ್ ಇದೆ, ಅಲ್ಲಿಗೆ ಬಂದು ಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಯಸ್ ಗೈಸ್, ಹೋಗಿ ಶೂಟ್ ಮುಗಿಸ್ಕೊಂಡು ನಾನು ಏಮು ಬಂದ್ವಿ. ಸೊ ಇವಾಗ ಊಟ ಮಾಡ್ತಿದ್ದೀವಿ. ಐ ಗೆಸ್ ಎಲ್ಲರ ಮನೇಲಿ ಇವತ್ತು ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಪಕ್ಕ. ಸೊ ಫಿನಾಲೆ ನಡೀತಾ ಇರುತ್ತೆ. ನಿಮಗೆ ಯಾರು ಗೆಲ್ಲಬೇಕು? ಆಲ್ಮೋಸ್ಟ್ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟು ಗೆದ್ದಾಗಿರುತ್ತೆ. ಸೊ ನನಗಂತೂ ಗಿಲ್ಲಿನೇ ಗೆಲ್ಲಬೇಕು. ಆ್ಯಂಡ್ ಇವಾಗ ಭಾನುವಾರದ ಬಾಡೂಟ ಗೈಸ್. ಸೊ ಮುದ್ದೆ ಬಾಡೂಟ ಲವ್. ಓಕೆ ಬಾಯ್ ಬಾಯ್.